ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೀಡಲ್ ವರ್ಕ್. ನಾನಿಲ್ಲಿ ತೋರಿಸ್ತಾ ಇರೋಂಥ ಫ್ಲವರ್ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜು ರಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗೂ 3mm ಸೈಜು ರೌಂಡ್ ಬೀಡನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಎರಡೇ ಸ್ಟೆಪ್ಪಲ್ಲಿ ಮಾಡುವಂಥದ್ದು ಈ ಡಿಸೈನು. ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ 6 ಎಳೆ ದಾರನ ಸುತ್ತಿ ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ರಿಂಗಿಗೆ 2 ಸಲ ದಾರನ ಗಂಟಾಕೊತಾ ಇದ್ದೀನಿ. ದಾರನ ಗಂಟಾಕಾದ್ಮೇಲೆ ನಾನು ಎಲ್ಲಿ ಗಂಟಾಕಿರ್ತೀನಿ ಆ ಜಾಗದಲ್ಲಿ ಸೂಜಿಯಿಂದ 1 ಸಲ ದಾರನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ 1 2 ಚೈನ ಹಾಕಿ ನಾನು ಸೂಜಿ ಮೇಲೆ 1 ಸಲ ದಾರ ತಂದು ರಿಂಗ್ ಒಳಗಿಂದ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. 2ರಲ್ಲೊಂದು ಮತ್ತು ನಾನು ಸೂಜಿ ಮೇಲೆ ದಾರ ತಂದು ರಿಂಗ್ ಒಳಗಿಂದ ನಾನು 3 ಲೂಫ್ ಆಗುತ್ತೆ, ಅದರಲ್ಲಿ 2ರಲ್ಲೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಈ ರಿಂಗು ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೆ ನಾನು ಅಷ್ಟು ಡಬಲ್ ಕ್ರೋಶನ ಫಿಲ್ ಮಾಡ್ತಾಯಿದ್ದೀನಿ. ನೀವು ಡಬಲ್ ಕ್ರೋಶ ಮಾಡಬೇಕಾದ್ರೆ ಅದು ಕಂಬನ ತುಂಬ ಲೆಂತಿಯಾಗೂ ಎಳಿಬೇಡಿ ಮತ್ತು ತುಂಬ ಶಾರ್ಟಾಗೂ ಮಾಡಬೇಡಿ. ಮೀಡಿಯಮ್ಮಾಗಿ ಮತ್ತು ಒಂದೇ ಲೆವೆಲಲ್ಲಿ ಬರೋ ಥರ ಡಬಲ್ ಕ್ರೋಶನ ಫಿಲ್ ಮಾಡ್ತಾ ಹೋಗಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಫ್ಲವರ್ ಏನಾದರೂ ಇನ್ನೂ ಸ್ವಲ್ಪ ದೊಡ್ಡ ಬೇಕು ಅಂದರೆ ನೆಕ್ಸ್ಟ್ ಸೈಜ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಸ್ಮಾಲಾಗಿ ಬೇಕು ಅಂದರೆ ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಈ ಡಿಸೈನ್ನ ಬಿಗ್ನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ 2 ಸ್ಟೆಪ್ಪಲ್ಲಿ ಮುಗಿಯುವಂಥದ್ದು. ಈ ರಿಂಗು ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೆ ಅಷ್ಟನ್ನು ಫಿಲ್ ಮಾಡ್ತಾ ಬನ್ನಿ. ನೋಡಿ, ನಾನಿಲ್ಲಿ ಫುಲ್ಲು ಡಬಲ್ ಕ್ರೋಶ ಫಿಲ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗು 2 ಚೈನ್ ಹಾಕಿ ನಾನು ಡಿಸೈನ್ ಸ್ಟಾರ್ಟ್ ಮಾಡಿದ್ದೆ. ಆ ಜಾಗದಲ್ಲಿ ನಾನು ದಾರನ ಲಾಕ್ ಮಾಡಿ ಫಸ್ಟ್ನೇ ಸ್ಟೆಪ್ ಡಿಸೈನ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬರುತ್ತೆ ಡೋನೆಟು. ಆಲ್ಮೋಸ್ಟ್ ಈ ಡಿಸೈನು ಎಲ್ಲರಿಗೂ ರಿಂಗ್ ಫಿಲ್ ಮಾಡೋದು ಗೊತ್ತಿರುತ್ತೆ. ಬ್ಯಾಕ್ ಸೈಡ್ ಏನು ದಾರ ಎಕ್ಸ್ಟ್ರಾ ಇದೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 2ನೇ ಸ್ಟೆಪ್ ಮಾಡೋದಕ್ಕೆ ನಾನು 6 ಎಳೆ ದಾರನ ಸುತ್ತಿ ರೆಡಿ ಇಟ್ಕೊಂಡಿದ್ದೆ. 2ನೇ ಸ್ಟೆಪ್ಪು ಕಾಂಟ್ರಾಸ್ಟ್ ಕಲರಲ್ಲಿ ಬರುತ್ತೆ. ನೋಡಿ, ನಾನು ಉಲ್ಟಾ ಇಟ್ಕೊಂಡು 2ನೇ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೆಲ್ಲಿ ದಾರಾನ ಗಂಟಾಕಿ ಲಾಸ್ಟು ಕಟ್ ಮಾಡ್ಕೊಂಡಿದ್ದೆ ಅದೇ ಜಾಗದಲ್ಲಿ ನಾನು 2ನೇ ಸ್ಟೆಪ್ ಮಾಡೋದಕ್ಕೆ ದಾರಾನ ಗಂಟಾಕೊತಾ ಇದ್ದೀನಿ. 2 ಸಲ ಗಂಟಾಕೊಳ್ಳಿ ದಾರಾನ. ನೀವು ಇದನ್ನು ಸೀದಾ ಇಟ್ಕೊಂಡು ಮಾಡ್ಬೋದು. ನಾನಿಲ್ಲಿ ಸ್ಟಿಫಾಗಿ ಬರುತ್ತೆ ಅಂತ ಉಲ್ಟಾ ಇಟ್ಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಎಲ್ಲಿ ಲಾಕ್ ಮಾಡಿದ್ದೆ ಆ ಜಾಗದಲ್ಲಿ ನಾನು 1 ಸಲ ದಾರ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು 3mm ಸೈಜ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ 2ನೇ ಸ್ಟೆಪ್ ಮಾಡೋದಕ್ಕೆ. ನಾನು 1 ಬೀಡನ್ನ ತೆಗೆದು ನನ್ನ ದಾರದೊಳಗೆ ಪೋಣಿಸ್ಕೊಂಡು ಬೀಡ್ಸ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. 1 ಸಲ ಲಾಕ್ ಮಾಡಿ 1 ಹೋಲ್ ಬಿಟ್ಟು 2ನೇ ಹೋಲಿಗೆ ನಾನು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ.
ಲಾಕ್ ಆದಮೇಲೆ 1 2 3 ಚೈನ್ ಹಾಕ್ಕೊಂಡು ನಾನು ಎಲ್ಲಿ ಬೀಡನ್ನ ಲಾಕ್ ಮಾಡಿದ್ದೆ ಆ ಜಾಗದಲ್ಲೇ ಮತ್ತೆ ನಾನು ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. 1 ಬೀಡು ಮತ್ತು 3 ಚೈನ್ ಹಾಕಿ ನಾನು ಲಾಕ್ ಮಾಡಿದೆ. ಮತ್ತು ನಾನು 1 ಬೀಡ್ಸ್ನ ತೊಗೊತಾ ಇದ್ದೀನಿ. ಬೀಡ್ಸ್ನ ತೆಗೆದು 1 ಬೀಡ್ಸ್ನ ನಾನು ಲಾಕ್ ಮಾಡಿಕೊಂಡು ಮತ್ತು ಅಗೇನ್ 1 ಹೋಲ್ ಬಿಟ್ಟು 2ನೇ ಹೋಲಿಗೆ ಬೀಡ್ಸ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತು 1 2 3 ಚೈನ್ ಹಾಕಿ ನಾನು ಎಲ್ಲಿ ಬೀಡ್ಸ್ನ ಲಾಕ್ ಮಾಡಿದ್ದೆ ಅದೇ ಜಾಗದಲ್ಲೇ ಇದನ್ನು ಕೂಡ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ 1 ಬೀಡು ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ತಾ ಬನ್ನಿ. ನಾನಿಲ್ಲಿ 3 mm ಸೈಜ್ ಬೀಡನ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಇನ್ನೂ ಸ್ಮಾಲ್ ಸೈಜ್ ಬೇಕು ಅಂದ್ರೂ ಯೂಸ್ ಮಾಡ್ಬೋದು. ಮತ್ತು ನಿಮ್ಗೇನಾದರೂ ಸೆಂಟ್ರಲ್ಲಿ ವೇವಿ ಥರ ಜಾಸ್ತಿ ಬಂದರೆ ಏನು ಅಂದರೆ ಡಬಲ್ ಕ್ರೋಶನ ತುಂಬ ಫಿಲ್ ಮಾಡ್ಕೊಂಡಿದ್ರೆ 2ನೇ ಸ್ಟೆಪ್ ಮಾಡಬೇಕಾದ್ರೆ ವೇವಿ ಬರೋ ಚಾನ್ಸಸ್ ಇರುತ್ತೆ. ಆವಾಗ ನೀವು 1 ಹೋಲ್ನ ಸ್ಕಿಪ್ ಮಾಡಿ ನೀವು ಲಾಕ್ ಮಾಡ್ಕೊಬೋದು. ಅಂದರೆ 1 ಬೀಡ್ ಹಾಕಿ 1 ಹೋಲ್ ಬಿಟ್ಟು 2ನೇ ಹೋಲಿಗೆ ಏನು ಲಾಕ್ ಮಾಡ್ತಿದ್ದೀರಾ ಅದ್ರ ಬದಲು 2 ಹೋಲ್ನ ಬಿಟ್ಟು 3ನೇ ಹೋಲಿಗೆ ಲಾಕ್ ಮಾಡ್ಬೋದು. ಎಲ್ಲಾದರೂ ಒಂದು ಜಾಗದಲ್ಲಿ ಮಾಡಬೇಕು, ಆವಾಗ ನಿಮಗೆ ಡಿಸೈನು ಒಂದೇ ಥರ ಶೇಪಲ್ಲಿ ಬರುತ್ತೆ. ನೋಡಿ ನಾನಿಲ್ಲಿ ಫುಲ್ಲು ಮಾಡ್ಕೊಂಡಿದ್ದೀನಿ. ಲಾಸ್ಟ್ನೇದೊಂದು ಮಾಡ್ತಾಯಿದ್ದೀನಿ ನೋಡಿ. ಬೀಡ್ಸ್ನ ಲಾಕ್ ಮಾಡಿ 1 ಹೋಲ್ ಬಿಟ್ಟು 2ನೇ ಹೋಲಿಗೆ ಲಾಕ್ ಮಾಡಿ 3 ಚೈನ್ ಹಾಕಿ ನಾನು ಎಲ್ಲಿ ಲಾಕ್ ಮಾಡಿದ್ದೆ ಅದೇ ಜಾಗದಲ್ಲೇ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 1 ಬೀಡನ್ನ ನಾನು ತೆಗೆದು ಬೀಡ್ಸ್ನ ಲಾಕ್ ಮಾಡಿ, ಸೊ ಲಾಸ್ಟಲ್ಲಿ ನಿಮ್ಗೇನಾದರೂ 1 ಅಥವಾ 2 ಹೋಲ್ ಇದ್ದಾಗ ಅಲ್ಲೇ ನೀವು ಅಡ್ಜಸ್ಟ್ ಮಾಡಿಕೊಂಡು ಕ್ರೋಶನ ಚುಚ್ಕೊಳ್ಳಿ. ನಂದು ಲಾಸ್ಟು ಲಾಕ್ ಆದಮೇಲೆ ನಾನು ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದೇ ಜಾಗದಲ್ಲೇ ಎಂಡ್ ಮಾಡಿ ನಾನು ದಾರಾನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಉಲ್ಟಾ, ಇದು ಸೀದಾ ಈ ಥರ ಬರುತ್ತೆ. ನಿಮಗೆ ಎಕ್ಸ್ಟ್ರಾ ದಾರಾಸು ಕೂಡ ಎಲ್ಲ ಒಂದು ಸೈಡೇ ಬರುತ್ತೆ. ನೀವು ಗಮ್ ಹಾಕೊಳ್ಳೋದಕ್ಕೂ ತುಂಬ ಈಸಿಯಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ಲವರ್ ಡಿಸೈನ್ಸು. ನಾನಿಲ್ಲಿ ಫ್ಲವರ್ ಡಿಸೈನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ ಏನಿತ್ತು ಅದನ್ನು ಬ್ಯಾಕ್ ಸೈಡು ನಾನು ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಡಿಸೈನ್ ಅಂತೂ ತುಂಬ ಕ್ಯೂಟಾಗೆ ಪುಟ್ಟದಾಗೆ ಚೆನ್ನಾಗಿ ಬಂದಿದೆ. ಇದನ್ನು ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. 2 ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನು ತುಂಬ ಈಸಿಯಾಗಿದೆ. ಇದಕ್ಕೆ ಡಬಲ್ ಕಲರ್ ಕಾಂಬಿನೇಷನ್ ಇದ್ದಾಗ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಸ್ಯಾಂಪಲಿಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಸ್ಯಾಂಪಲಿಗೆ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೀಗ ಹೇಗೆ ತೋರಿಸ್ತೀನಿ ಅದೇ ಥರ ಸ್ಯಾರಿಗೂ ಕೂಡ ಅಟ್ಯಾಚ್ ಮಾಡ್ಕೊಬೋದು. ನಾನು ಈ ಡಿಸೈನ್ನ ಹೊಲಿಯೋದಕ್ಕೆ ಎಮ್ಮಿಂಗ್ ಸೂಜಿಗೆ 2 ದಾರಾನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಫ್ಲವರಿಗೆ ಮಧ್ಯದಲ್ಲಿ ಏನು ಹೋಲ್ ಕಾಣಿಸ್ತಾ ಇದೆ ಆ ಜಾಗಕ್ಕೆ ನಾನು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸೂಜಿಯಿಂದ ಸೆಂಟ್ರಿಗೆ 1 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ ಹಾಕಾದ್ಮೇಲೆ ಫ್ಲವರ್ನ ಉಲ್ಟಾ ತಿರುಗಿಸಿ
ನಾನು ಯಾವ ಜಾಗದಲ್ಲಿ ಗಮ್ ಹಾಕಿದ್ದೆ ಆ ಜಾಗದಕ್ಕೆ ನಾನು ಸೂಜಿನ ಮೇಲ್ಗಡೆ ತಗೊತಾ ಇದ್ದೀನಿ. ಇದನ್ನು ಸ್ಯಾಂಪಲಿಗೆ ಅಟ್ಯಾಚ್ ಮಾಡೋಣ. ನಾನಿಲ್ಲಿ ಫ್ಲವರ್ನ ಅಟ್ಯಾಚ್ ಮಾಡೋದಕ್ಕೆ ಬೇಸ್ ಲೈನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಕಂಬ ಡಿಸೈನು ನಿಮ್ಗೆ ಯಾವ ಥರ ಬೇಕು ಆ ಥರ ಬೇಸ್ ಲೈನ್ನ ಫಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಡೈರೆಕ್ಟಾಗೂ ಕೂಡ ಇದನ್ನು ಅಟ್ಯಾಚ್ ಮಾಡ್ಕೊಬೋದು. ನಾನಿಲ್ಲಿ ಸೀದಾ ಇಟ್ಕೊಂಡು ಅಟ್ಯಾಚ್ ಮಾಡ್ತಾ ಇರೋದು ಫ್ಲವರ್ನ. ನೀವು ಬೇಕಾದರೆ ಉಲ್ಟಾ ಇಟ್ಕೊಂಡು ಕೂಡ ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಫ್ಲವರ್ನ 2 ರಿಂದ 3 ಸಲ ನಾನು ಗಂಟಾಕೊತಾ ಇದ್ದೀನಿ. ಗಂಟಾಕಾದ್ಮೇಲೆ ನಾನು ಸೂಜಿನ ಬ್ಯಾಕ್ ಸೈಡು ಚುಚ್ಕೊಂಡು ನಾನು ಹಿಂದೆಯಿಂದ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಡಿಸೈನು ಫೈನಲ್ ಆಗಿ ಈ ಥರ ಬರುತ್ತೆ. ತುಂಬ ಹೆವಿಯಾಗಿದೆ. ನಾನು ಫುಲ್ ಬೀಡ್ಸ್ನ ಅಟ್ಯಾಚ್ ಮಾಡಿ ಫ್ಲವರ್ನ ಹೇಗೆ ಬರುತ್ತೆ ನೋಡೋಣ ಬನ್ನಿ. ನೋಡಿ, ನಾನು ಫುಲ್ಲು ಅಟ್ಯಾಚ್ ಮಾಡಿದ್ದೀನಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಬ್ರೈಡಲ್ ಲುಕ್ ಕೂಡ ಕೊಡುತ್ತೆ. ಸೊ ನೋಡಿ ಎಷ್ಟು ಕ್ಯೂಟಾಗೆ ಬಂದಿದೆ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೇಗೆ ಬಂದಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.